ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಇವತ್ತು ಸುಮಾರು 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹೊನ್ನಾಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಚಿತ್ರದುರ್ಗ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ ಬಿ ಮಂಜಪ್ಪನವರೇ ಮತ್ತು ಡಾಕ್ಟರ್ ಈಶ್ವರ್ ನಾಯಕ್ ಅವರೇ, ಶಿವರಾಮ್ ನಾಯಕ್ ಅವರೇ, ವಾಗೀಶ್ ರುಚೇನ್ ಅವರೇ, ಹನುಮನಹಳ್ಳಿ ಬಸವರಾಜಪ್ಪನವರೇ, ಗದಿಗೇಶ್ ಅವರೇ, ಉಮಾಪತಿ ಅವರೇ, ವನಜಾಕ್ಷಮ್ಮನವರೇ, ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಸ್ವಾಮಿ ಅವರೇ, ಸಿಎ ಅವರಾದ ಹಿತ್ತೆ ವಿಠಲ್ ಮಾಧವರಾವ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರುವಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರೇ ಬಂದಿದ್ದಾರೆ. ಮಹಿಳಾ ಸಮಾವೇಶ ಅನಿಸ್ತಾ ಇದೆ. ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ಗ್ರಾಮಸ್ಥರು, ಹೊನ್ನಾಳಿ ನ್ಯಾಮತಿಯ ನಮ್ಮ ಪಕ್ಷದ ಮುಖಂಡರಿದ್ದೀರಾ, ಶಾಂತನಗೌಡರು ಮತ್ತೆ ಶಾಮನೂರ್ ಕುಟುಂಬದ ಅಭಿಮಾನಿಗಳು ಕೂಡ ಬಂದಿದ್ದೀರಾ, ಮಾಧ್ಯಮದವರು ಬಂದಿದ್ದೀರಾ. ಮೊದಲನೇದಾಗಿ ಬಹಳ ಸಂತೋಷ ಆಗ್ತದೆ. ಹೊನ್ನಾಳಿ ನ್ಯಾಮತಿ ಪ್ರತಿ ಬಾರಿ ನಾನು ಯಾವುದೇ ಒಂದು ಭೂಮಿ ಪೂಜೆ ಕಾರ್ಯಕ್ರಮ, ಅದು ಕೇಂದ್ರ ಸರ್ಕಾರದ ಕಾಮಗಾರಿ ಇರ್ಬೋದು, ರಾಜ್ಯ ಸರ್ಕಾರದ ಕಾಮಗಾರಿ ಇರ್ಬೋದು, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವೆಲ್ಲರ ಗ್ರಾಮಸ್ಥರು ಬಂದು ಸೇರ್ಕೊಂಡು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ತೀರಾ. ಸೊ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ಬೇಕಾಗಿದೆ. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ, ವಿಕಾಸ ಸೌಧ, ಸುಮಾರು 8 ಕೋಟಿ ಅನುದಾನದಲ್ಲಿ ವಿಕಾಸ ಸೌಧದ ಭೂಮಿ ಪೂಜೆ ಮಾಡಿದ್ವಿ. ನಮಗೆ ಮೊನ್ನೆ ಅತ್ಯಂತ ಕಿರಿಯ ಶಾಸಕರು, ನಮ್ಮ ದಾವಣಗೆರೆ ದಕ್ಷಿಣ ಭಾರತದ ದಕ್ಷಿಣ ಕ್ಷೇತ್ರದ ಹಿರಿಯ ಶಾಸಕರಾದ ಸಮರ್ಥ್ ಶಾಮನೂರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಾನು ವಿಧಾನಸೌಧಕ್ಕೆ ಹೋದಾಗ, ಅದೇ ರೀತಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಏನ್ ಪಾರ್ಲಿಮೆಂಟಿಗೆ ಹೋಗ್ತೀವಲ್ಲ, ಮೆಟ್ಟಿಲುಗಳು ಏರುವ ಮುಂಚೆನೆ ಒಂದು ಲೋಗೋ ಇರುತ್ತೆ, ಕೆಳಗೆ ಏನ್ ಬರ್ದಿರುತ್ತೆ, ವಿಧಾನ ಸೌಧ ಮೆಟ್ಟಿಲು ಏರುವಾಗ ಏನಿರುತ್ತೆ, ಸರ್ಕಾರದ ಕೆಲಸ ದೇವರ ಕೆಲಸ. ಅದೇ ರೀತಿ ಪಾರ್ಲಿಮೆಂಟ್ ಮೆಟ್ಟಿಲು ಏರುವಾಗ ಏನಿರುತ್ತೆ, ಯಾರು ನೋಡಿಲ್ಲ, ಸತ್ಯಮೇವ ಜಯತೆ ಅಂತ ಇರುತ್ತೆ. ಸೊ ಆದ್ರಿಂದ ನಾವು ಯಾವಾಗ್ಲೂ ನಮ್ಮ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಪ್ರತಿಯೊಬ್ಬ ಜನಪ್ರತಿನಿಧಿಯ ಜೊತೆಗೆ ಸರ್ಕಾರದ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಕೂಡ ತಿಳ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನಮ್ಮ ದೇಶ, ನಮ್ಮ ರಾಜ್ಯಗಳು ಅತ್ಯಂತ ಪ್ರಗತಿಯಲ್ಲಿ ಕೆಲಸ ಆಗ್ತವೆ, ಪಾರದರ್ಶಕತೆ ಇರುತ್ತೆ. ಸೊ ಇವತ್ತಿನ ವಿಕಾಸ ಸೌಧವನ್ನ ಏನು ನ್ಯಾಮತಿ ಈಗ 5 ವರ್ಷ ಆಗಿದೆನಾ ತಾಲೂಕು ಡಿಕ್ಲೇರ್ ಆಗಿ? 5 ವರ್ಷ, ಕಳೆದ ಟರ್ಮ್ ನಲ್ಲಿ ಡಿಕ್ಲೇರ್ ಆಗಿರೋದು 8 ವರ್ಷ ಆಗಿದೆ. ಇವತ್ತು ಹಳೆ ಬಿಲ್ಡಿಂಗ್ ನಲ್ಲೇ ನೀವು ನಿಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕಾಮಗಾರಿ ಮಾಡ್ತಾ ಇದ್ರಿ. ಹೊಸ ಬಿಲ್ಡಿಂಗ್ ಅದು 1 ವರ್ಷದಲ್ಲಿ ರೆಡಿ ಆಗುತ್ತಾ? ಇಂಜಿನಿಯರ್ಸ್ ಇದಾರೆ, 1 ವರ್ಷದಲ್ಲಿ ರೆಡಿ ಆಗುತ್ತೆ. ಸೊ ಅಲ್ಲಿ ಒಳ್ಳೆ ಕಾಮಗಾರಿ ಆಗ್ಲಿ. ಒಂದು ಶಾಲೆಗೆ ಕೂಡ ಶಾಂತನಗೌಡರು ಶಾಸಕರು ಹೇಳಿದ್ರು, ರೋಡ್ ವರ್ಕ್ ಮಾಡ್ತಾ ಇದೀವಿ, ಮತ್ತೆ ಅಲ್ಲಿ ಸುಮಾರು ಕ್ಲಾಸ್ ರೂಮ್ಗಳ ಕಟ್ಟಡದ ಉದ್ಘಾಟನೆ ಕೂಡ ಮಾಡಿದ್ವಿ. 2-3 ತಿಂಗಳಾಗಿದೆ, ಆಗ್ಲೇ ಮೇಲ್ಛಾವಣಿ ಸೋರ್ತಾ ಇದೆ. ಇಲ್ಲಿ ಕೂಡ 2 ಕಡೆ, ಇದು ಪ್ರೌಢಶಾಲೆ ಅಂತೆ, ಆಮೇಲೆ ಮಹಿಳೆಯರ ಶಾಲೆ ಇದೆ, ಇಲ್ಲೂ ಕೂಡ ಪ್ರತಿಯೊಂದು ಕ್ಲಾಸ್ ರೂಮ್ ಸೋರ್ತಾ ಇದೆ. ಶೀಟ್ ಹಾಕೊಟ್ರೆ ನಮಗೆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಪ್ರಿನ್ಸಿಪಲ್ ಮತ್ತೆ ಇಲ್ಲಿರುವಂತಹ ಟೀಚರ್ಸ್ ಅವರು ಕೂಡ ಕೇಳ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಅದು ಕೂಡ ನಮ್ ಗಮನದಲ್ಲಿದೆ. MP ಲ್ಯಾಡ್ಸ್ ಅಂತ ಇರುತ್ತೆ, ಪ್ರತಿಯೊಬ್ಬ ಎಂಪಿಗೂ ಕೂಡ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ MP ಲ್ಯಾಡ್ಸ್ ಅಂತ ಕೇಂದ್ರ ಸರ್ಕಾರದಿಂದ ಎಂಪಿಗಳಿಗೆ ಅಮೌಂಟ್ ಬರುತ್ತೆ. ನಮಗೆ 5 ಕೋಟಿ ಅಮೌಂಟ್ ಬರುತ್ತೆ. MP ಕ್ಷೇತ್ರ ದಾವಣಗೆರೆ ಎಂಪಿಗೆ 8 ಕಾನ್ಸ್ಟಿಟ್ಯೂಯೆನ್ಸಿ ಬರುತ್ತೆ. ಅದರಲ್ಲಿ ಹೊನ್ನಾಳಿ ಮತ್ತೆ ನ್ಯಾಮತಿ ಕ್ಷೇತ್ರಕ್ಕೆ ಸುಮಾರು 65 ಲಕ್ಷ ಕಳೆದ ವರ್ಷ ಮತ್ತೆ ಈ ವರ್ಷ ಅಷ್ಟು ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದರಲ್ಲಿ ಕಳೆದ ವರ್ಷ 15 ಲಕ್ಷದಲ್ಲಿ ನಮ್ಮ KPS ಶಾಲೆಯ ಕಟ್ಟಡಗಳ ಕ್ಲಾಸ್ ರೂಮ್ಗಳ ಮುಂದಿನ ಕಾಮಗಾರಿಗೆ ಅದು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಈ ವರ್ಷ ಇಲ್ಲಿ
ಒಂದು ಪಂಚಾಯತಿ ಆಫೀಸ್ ಅನ್ಸುತ್ತೆ, ಅದಕ್ಕೋಸ್ಕರ 15 ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದೀವಿ ಚೆಟ್ನಳ್ಳಿಯಲ್ಲಿ. ಸರ್, ಇದರ ಜೊತೆಗೆ ಇವತ್ತಿನ ದಿನ ನ್ಯಾಮತಿ ಮತ್ತೆ ಹೊನ್ನಾಳಿ ಕ್ಷೇತ್ರದಿಂದ ಸಾಕಷ್ಟು ಜನ ಈಗ MP ಆದವರು ನೀವು ಕೆಲವು ದಿನ ನಮ್ಮ ಜೊತೆ ಕೂತ್ಕೋಬೇಕು. ಎಲ್ಲರೂ ಏನೇನು ವಿಷಯ ಇಟ್ಕೊಂಡು ಜನ ಅರ್ಜಿ ತಗೊಂಡ್ ಬರ್ತಾರೆ ಅಂತ. ಈಗ ಭೂಮಿ ಸಮಸ್ಯೆ ಇರ್ಬೋದು, ಅಥವಾ ಕಂದಾಯ ಇಲಾಖೆ ಸಮಸ್ಯೆ ಇರ್ಬೋದು, ಅಥವಾ ಮನೆ ಸಮಸ್ಯೆ. ಇಲ್ಲೂ ಒಬ್ರು ತೀರ್ಥಹಳ್ಳಿಯಿಂದ ಬಂದಿದ್ದೀನಿ, ಮನೆ ಇಲ್ಲ, ನನಗೆ ಮನೆ ಬೇಕು ಅಂತ ಅಮ್ಮ ಕೇಳ್ತಾ ಇದ್ರು. ಗೌಡ್ರು ಕೂಡ ಅದನ್ನ ಆಲಿಸಿದೀವಿ. ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಒಂದು ಸೇತುವೆ ಇದ್ದ ಹಾಗಿದ್ದಾರೆ. ಸರ್ಕಾರ ಮತ್ತೆ ಜನಸಾಮಾನ್ಯರ ನಡುವೆ ಏನೇ ಆರೋಗ್ಯದ ಕಾರ್ಯಕ್ರಮ ಇರಬೇಕು, ಮೊದಲು ನಿಮ್ಮನ್ನು ನೆನೆಸ್ತೀವಿ. ಕೋವಿಡ್ ಸಂದರ್ಭದಲ್ಲಿ ನೀವು ಮಾಡ್ತಿರುವಂತಹ ಕೆಲಸ ಇಡೀ ದೇಶ ಅಲ್ಲ, ವಿದೇಶದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈ ರೀತಿಯಂತ ಒಂದು ಆಶಾ ಪಡೆಯನ್ನ ನಾವು ಭಾರತ ದೇಶದಲ್ಲಿ ಮಾಡ್ಬಿಟ್ಟು ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿ ಮಾಡಬೇಕು ಅಂತ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಅದನ್ನ ವಿಶ್ವದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಆಶಾ ಕಾರ್ಯಕರ್ತರು ಕೂಡ ನಾನು ಮಾತಾಡಿಸಿದಾಗ ಸುಮಾರು ವಿಷಯಗಳ ಬಗ್ಗೆ ಹೇಳಿದ್ರು. ಮೊದಲು ಅವರಿಗೆ ಒಂದು ಫಿಕ್ಸ್ಡ್ ಪೇಮೆಂಟ್ 2 ತಿಂಗಳಿಂದ ಬಂದಿಲ್ಲ ಅಂತ ಅದ್ರ ಬಗ್ಗೆ ಹೇಳಿದಿರಾ. ಮತ್ತೆ ಟಿವಿ ಕಾರ್ಯಕ್ರಮವನ್ನ ನೀವು 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ, ಇಲ್ಲಿವರೆಗೂ ನಿಮ್ಗೆ ಇನ್ಸೆಂಟಿವ್ ಮುಟ್ಟಿದಿಲ್ಲ ಅಂತ ಅದ್ರ ಬಗ್ಗೆ ಕೂಡ ಮಾತಾಡಿದ್ದೀರಾ. ಮತ್ತೆ ಖಾಯಂ ಸ್ಯಾಲರಿ ಬರುವ ಹಾಗೆ ಅದರದ್ದು ಒಂದು ಬೇಡಿಕೆ ಇಟ್ಕೊಂಡಿದ್ದೀರಾ. ನಮ್ಮ ಮಹಿಳಾ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನ ಮನವಿ ಮೂಡಿಸೋದಂತೆ. ಈ DC ಅವರ ಗಮನ ಕೂಡ ನಿಮ್ಮ ಇನ್ಸೆಂಟಿವ್ಸ್ ಏನ್ ನಿಮಗೆ ಬಂದಿಲ್ಲ ಅದ್ರ ಬಗ್ಗೆ ಅವ್ರಿಗೂ ಕೂಡ ಮನವರಿಕೆ ಇದೆ. ಅವರು ಕೂಡ ಇಲಾಖೆಗೆ ಲೆಟರ್ಗಳನ್ನ ಕೊಟ್ಬಿಟ್ಟು ಕರೆಸ್ಪಾಂಡ್ ಮಾಡಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಏನು ಅಮೌಂಟ್ ಸ್ಯಾಂಕ್ಷನ್ ಆಗ್ಬೇಕಾಗಿದೆ ಅದನ್ನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸತತ ಪ್ರಯತ್ನ ಮಾಡ್ತಿದ್ದೀವಿ ಬರೋ ತನಕ. ಮತ್ತೆ ನಮ್ಮ ನೀವು MP ಆಫೀಸಿಗೆ ಬಂದಾಗ ಸಾಮಾನ್ಯವಾಗಿ ಜನ ಕೇಳೋದು ಏನು ಅಂದ್ರೆ ಈ ರೀತಿ ಬೇಡಿಕೆ, ಅಥವಾ ಒಂದು ಸಮಾಜದಿಂದ ಬರ್ತಾರೆ, ನಾವು ಬ್ಯಾಂಕಿಂಗ್ ಸೆಕ್ಟರ್ ನವ್ರು ಇದೀವಿ, ಅಥವಾ ನಿನ್ನೆ ಇಲ್ಲಿ ಪ್ರೆಸ್ನವರು ಇದ್ದೀರಾ ಸುಮಾರು ಜನ. ನನ್ನ ಹತ್ರ 5 ಜನ ಅಂಧ ಮಕ್ಕಳು ಬಂದಿದ್ರು, ಅವ್ರದೆಲ್ಲ ಡಿಗ್ರಿ ಆಗಿದೆ. ಅವರಿಗೆ ಪೆನ್ಷನ್ ಬರೋದು ಸರ್ಕಾರದಿಂದ 1400 ರೂಪಾಯಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು, ಅಮ್ಮ ನಮಗೆ ಡಿಗ್ರಿ ಆಗಿದೆ, ಕೆಲ್ಸ ಕೊಡಿಸ್ರಿ ನೀವು ಅಂತ. ಫಸ್ಟ್ ನನ್ನ ಹತ್ರ ಬಂದು ಬೇಡಿಕೆ ಇಟ್ಟಿದ್ದೇನು ಅಂದ್ರೆ ಒಂದು ಸೌಂಡ್ ಬಾಕ್ಸ್ ಕೊಡಿಸ್ರಿ ವಿತ್ ಮೈಕ್ ಅಂತ. ನಾನು ನೀವೆಲ್ಲ ಸಂಗೀತ ಕಲ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಮೇಡಮ್, ನಾವು ಡಿಗ್ರಿ ಮಾಡಿದೀವಿ, BA ಆಗಿದೆ, ಡಿಪ್ಲೊಮಾ ಡಿಗ್ರಿ ಮಾಡಿದೀವಿ, ಮತ್ತೆ ಇದು ಸೌಂಡ್ ಸಿಸ್ಟಮ್ ಎಷ್ಟು ಜನ ಹಾಡು ಕಲ್ತಿದ್ದೀರಾ ಅಂತ ಕೇಳಿದ್ರೆ ಯಾರು ಹಾಡು ಕಲ್ತಿಲ್ಲ. ಅದರಲ್ಲಿ ಅವ್ರು ಕಲ್ತಿರೋದು ಕೇವಲ ಒಂದು ಫೋನ್ ನಲ್ಲಿ ಇದನ್ನ ಮ್ಯೂಸಿಕ್ ಹಾಕೊಂಡು ಹಾಡು ಹೇಳೋರು. ಒಂದು ಹಾಡು ಹೇಳ್ರಿ ನೋಡೋಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನಂದ್ರು, ಅಮ್ಮ ನಮ್ ಲೀಡ್ ಸಿಂಗರ್ ಬಂದಿಲ್ಲ ಇವತ್ತು ಅಂತ. ಸೊ ಅದಕ್ಕೆ ಇಲ್ಲ, ನೀವು ಏನೋ ಒಂದು ಹಾಡ್ರಿ, ನಾನು ಕೇಳ್ತೀನಿ ಅಂತ ಅಂದೆ. ಸೊ ಅವಾಗ ಅವ್ರು ಹಾಡು ಹೇಳಿದ್ರು, ಗಣಪತಿದ ಒಂದು ಸ್ತೋತ್ರ ಹೇಳಿದ್ರು. ಬಟ್ ನನಗೇನ್ ಬೇಜಾರಾಯ್ತು ಅಂದ್ರೆ, ನಾವು ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳ್ತೀವಿ, ಅದರಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಇವರು, ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳ್ತೀವಿ. ಬಟ್ ಈಗ ಅದನ್ನು ಹೇಳಂಗಿಲ್ಲ, ಸ್ಪೆಷಲಿ ಏಬಲ್ಡ್ ಅಂತ ಹೇಳ್ಬೇಕು ನಾವು. ನಿಜವಾಗ್ಲೂ ಅವರು ಸ್ಪೆಷಲಿ ಏಬಲ್ಡ್, ಯಾಕಂದ್ರೆ ಕಣ್ಣಿಲ್ಲ ಅವರಿಗೆ, ಆದ್ರೆ ಡಿಗ್ರಿ ಮಾಡಿದ್ದಾರೆ, ಸ್ವಾಭಿಮಾನದಿಂದ ಬದುಕುವಂತಹ ಎಲ್ಲಾ ಮನಸ್ಥಿತಿ ಇದೆ ಅವರಿಗೆ. ಆದ್ರೂ ಕೂಡ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ನಮಗೆ ಅವ್ರ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಕೂಡ ನಾನು ಕೇಂದ್ರ ಸರ್ಕಾರದಲ್ಲಿ ನಮಗೇನು ಕ್ವೆಶ್ಚನ್ ಅವರ್ ಇರುತ್ತೆ, ಆಗಿನ ಸಂದರ್ಭದಲ್ಲಿ ನಾನು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೆ. ಡಿಸಬಿಲಿಟಿಗೆ ಬರುವಂತಹ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿ, ಮತ್ತೆ ಡಿಸಬಿಲಿಟಿನ ನೀವು ಪರ್ಸೆಂಟೇಜ್ ನಲ್ಲಿ ನೀವು ಹೆಂಗ ಅಳತೆ ಮಾಡ್ತಿರಲ್ಲ ಅದನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿದೆ. ಸೊ ದಟ್ ಜಾಸ್ತಿ ಡಿಸೇಬಲ್ಡ್ ಪೀಪಲ್ ಅದರಲ್ಲಿ ಬೆನಿಫಿಷಿಯರೀಸ್ ಆಗ್ಲಿ ಅಂತ. ಸೊ ಆ ಮಗು ಕೂಡ 5 ಜನ ಇದ್ದಾರೆ, ಮೈಕ್ ಹಿಡ್ಕೊಂಡು ನಾವು ಸರ್ಕಲ್ ನಲ್ಲಿ ಹೋಗಿ ಹಾಡು ಹೇಳಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಂದ್ರು. ಸೊ ನನಗೆ ಅದು ಬಹಳ ಬೇಜಾರಾಯ್ತು. ನೀವು ಕೇಳಿರೋರು ಎಲ್ಲರಿಗೂ ಬೇಜಾರಾಯ್ತು. ಡಿಗ್ರಿ ಮಾಡಿದ್ದಾರೆ, ಸ್ವಾಭಿಮಾನದಿಂದ ಬದುಕ್ತೀವಿ ಅಂದ್ರೂ ಕೂಡ ಸರ್ಕಾರ ನಮಗೆ ಮುಂದೆ ಬಂದು ಅವ್ರನ್ನ ಒಂದು ಕೆಲಸ ಕೊಟ್ಟು ಗೌರವದಿಂದ, ಆತ್ಮ ಗೌರವದಿಂದ ಬದುಕಲಿಕ್ಕೆ ಅವಕಾಶ ಮಾಡ್ಕೊಡಕ್ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಕೇಳಿದೆ ನಾನು, ಸರ್ಕಾರ ಹೇಗಿದೆ, ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಅವರ ಅನಿಸಿಕೆ ಏನು ಅಂತ.
ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಮೇಡಮ್, ಸಿದ್ದರಾಮಯ್ಯ ಅವರ ಸರ್ಕಾರ ಗ್ಯಾರಂಟಿ ಸರ್ಕಾರ 5 ಗ್ಯಾರಂಟಿಗಳನ್ನ ಎಲ್ಲಾ ಜಾತಿಯ ಬಡವರಿಗೆ ಮುಟ್ಟಿಸ್ತಾ ಇದೆ. ಇದೇ ಸಮಾಜ ಅಥವಾ ಏನು ಭೇದ ಭಾವ ಇಲ್ಲ, ಹೆಣ್ಮಕ್ಳು ಗಂಡು ಮಕ್ಳು ಅಂದ್ರೆ ಕೇವಲ 2 ಹೆಣ್ಮಕ್ಳಿಗೆ ರಿಸರ್ವ್ ಇದೆ. ಆದ್ರೆ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡವರಿಗೆ, ಬಡ ಕುಟುಂಬಕ್ಕೆ, ಎಲ್ಲಾ ಜಾತಿಯ ಬಡ ಕುಟುಂಬಕ್ಕೆ ಮುಟ್ಟುವಂತೆ ನಮ್ಮ ಸರ್ಕಾರ ಯೋಜನೆಗಳನ್ನ ಮಾಡಿದೆ ಅಂತ ಹೇಳಿದ್ರು. ಆಮೇಲೆ ಗೃಹಲಕ್ಷ್ಮಿ ದುಡ್ಡು 2,000 ರೂಪಾಯಿ ನಮ್ಮ ತಾಯಿಗಳಿಗೆ ಕೊಡ್ತಾ ಇದೆ. ಆ 2,000 ರೂಪಾಯಿ 1,400 ರೂಪಾಯಿ ಇದೆಲ್ಲ, ಅದರಿಂದ ನಾವು ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಇನ್ನೊಂದು ಗೃಹಲಕ್ಷ್ಮಿ ಅಂದ್ರೆ, ನಾನು ಯಾವುದೇ ಕಾರ್ಯಕ್ರಮ ಇದ್ರು ಹೊನ್ನಾಳಿಯಲ್ಲಿರುವಂತಹ ಮಲ್ಲಿಗೆನಹಳ್ಳಿಯದು ಯಶಸ್ಸು ಯಾವ ರೀತಿ ಮಹಿಳೆಯರು ಇಲ್ಲಿ ತಮಗೆ ಬರುವಂತಹ 2,000 ರೂಪಾಯಿಯನ್ನ ಕೂಡಿಟ್ಟು ಮೊದಲನೇ ಹಂತದಲ್ಲಿ 9 ಲಕ್ಷ ಮತ್ತೆ 2ನೇ ಹಂತದಲ್ಲಿ 3 ಲಕ್ಷ ಕೂಡಿಟ್ಟು ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಸಫಲತೆ ಮತ್ತೆ ಆತ್ಮ ಗೌರವದ ಒಂದು ನಿದರ್ಶನ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಯ ನಿದರ್ಶನ. ಅದರಲ್ಲೂ ಹೊನ್ನಾಳಿಯಲ್ಲಿರುವಂತಹ ಮಹಿಳೆಯರಿಗೆ ನಾವೆಲ್ಲರೂ ಗೌರವವನ್ನ ತೋರಿಸಬೇಕಾಗಿದೆ. ಯಾವ ರೀತಿ ಮಹಿಳೆ ತನ್ನ ಕುಟುಂಬದ ಜವಾಬ್ದಾರಿಯ ಜೊತೆಗೆ ಸಮಾಜಕ್ಕೂ ಕೂಡ ಕೊಡಬಲ್ಲಳು ಅಂತ ಹೇಳಿ ಒಂದು ಒಳ್ಳೆ ನಿದರ್ಶನ ಸೆಟ್ ಮಾಡಿದೀವಿ. ದೇಶ ವಿದೇಶದಲ್ಲೂ ಕೂಡ ಕರ್ನಾಟಕ ಮಾಡೆಲ್ ಅಂತ ಫೇಮಸ್ ಆಗ್ಬಿಟ್ಟಿದೆ. ಈಗ ನೋಡ್ರಿ, ಹೊಸದಾಗಿ ಅಸ್ಸಾಂನಲ್ಲಿ TMC, ವೆಸ್ಟ್ ಬೆಂಗಾಲ್ ನಲ್ಲಿ ಎಲೆಕ್ಟ್ ಆಗಿದಾರಲ್ಲ, ಅಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ನಮ್ಮ ರಾಜ್ಯದಲ್ಲಿ ಬಿಟ್ಟಿ ಯೋಜನೆಗಳು ಅಂತ ಟೀಕೆ ಮಾಡ್ತಾರೆ ಬಿಜೆಪಿಯವರು, ಹೌದಾ? ಬಿಟ್ಟಿ ಯೋಜನೆ ಅಂತಾರೆ, ಆದ್ರೆ ಆ ಬಿಟ್ಟಿ ದುಡ್ಡನ್ನ ಎಲ್ಲರೂ ಇಸ್ಕೊಳ್ತಾರೆ. ಆ ಬಿಟ್ಟಿ ದುಡ್ಡನ್ನ ಜೇಬ್ನಲ್ಲಿ ಹಾಕೊಳ್ಳೋದು ಬಿಡ್ಬೇಕು. ಅವಾಗ ಆ ಒಂದು ಪ್ರೋಗ್ರಾಮ್ ಇಂದ ಅವರೇ ಎಕ್ಸಿಟ್ ಆಗ್ಬೇಕು. ನಮಗೆ ಈ ಬೆನಿಫಿಟ್ಸ್ ಬೇಡ, ಇದನ್ನ ನೀವು ಇಟ್ಕೊಂಡು ಸರ್ಕಾರದ ಕಾಮಗಾರಿಗೆ ಯೂಸ್ ಮಾಡ್ರಿ ಅಥವಾ ಯಾರಿಗೆ ಅರ್ಹತೆ ಇದೆ ಅವರಿಗೆ ಕೊಡಿ ಅಂತ ಹೇಳ್ಬೋದು ಅವರು. ಬಟ್ ನಮಗೆ ಅದು ಇಲ್ಲ. ನಮ್ಮ ಮನಸ್ಸಿನಲ್ಲಿ ಮಹಿಳಾ ಸಬಲೀಕರಣ ಆಗ್ಬೇಕು. ಮಹಿಳೆಯರಿಗೆ ನಾವು 2,000 ರೂಪಾಯಿ ಕೊಟ್ರೆ ಅದು ಎಕಾನಮಿ ಸರ್ಕ್ಯುಲೇಷನ್ ಅಲ್ಲಿ ಇರುತ್ತೆ. ಈಗ ಅದರಿಂದ ಇವತ್ತು ನಮ್ಮ ಮಹಿಳಾ ಸಬಲೀಕರಣದ ಯೋಜನೆಗಳು ಏನಿದೆ, 2,000 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಈ ಬಿಟ್ಟಿ ಯೋಜನೆ ಅಂತ ಏನ್ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಸರ್ಕಾರದ ಆಡಳಿತ ರಾಜ್ಯಗಳಲ್ಲಿ ಅವರೇ ವೆಸ್ಟ್ ಬೆಂಗಾಲ್ ನಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇವತ್ತು ಚೀಫ್ ಮಿನಿಸ್ಟರ್. ಸೊ ಇಂತಹ ಕರ್ನಾಟಕ ಮಾಡೆಲ್, ಯಾವ ಮಾಡೆಲ್ ಇದು? ಬಡವರಿಗೆ ಮತ್ತೆ ನಮ್ಮ ಯುವಕರಿಗೆ, ನಿರುದ್ಯೋಗ ಯುವಕರು, ಕೇಂದ್ರ ಸರ್ಕಾರದಲ್ಲಿ ಈ ಎಷ್ಟು ಕೆಲಸಗಳನ್ನ ಕೊಟ್ಟಿದ್ದಾರೆ, ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಅಭಿವೃದ್ಧಿಯ ಮಾಡೆಲ್ ನ ಪ್ರತಿಯೊಂದು ರಾಜ್ಯದಲ್ಲಿ ಅವರು ಕಾಪಿ ಮಾಡ್ತಾ ಇದ್ದಾರೆ. ಆದ್ರಿಂದ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ. ಕರ್ನಾಟಕದಲ್ಲಿರುವಂತಹ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟ ಏನು ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಇವತ್ತು ಕೂಡ ತುಮಕೂರಿನಲ್ಲಿ ಒಂದು 3ನೇ ವರ್ಷದ ಸಾಧನಾ ಸಮಾವೇಶ ನಡೀತಾ ಇದೆ, ಹೌದಾ? ಕಂದಾಯ ಇಲಾಖೆಯಲ್ಲಿ ಏನು ಕಳೆದ ವರ್ಷ ಹಾವೇರಿನಲ್ಲಿ ಸುಮಾರು 1 ಲಕ್ಷ ಹಕ್ಕು ಪತ್ರಗಳನ್ನ ಕೊಟ್ಟಿದ್ದಾರೆ. ಅದರ ಹಿಂದೆ ಎಷ್ಟೋ ಸಾವಿರ ಕಂದಾಯ ಗ್ರಾಮಗಳಾಗಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಬಡವರನ್ನ ಘನತೆ ಗೌರವದಿಂದ ಒಂದು ವಸತಿ ಎಲ್ಲರಿಗೂ ಬೇಕಾಗಿರೋದು. ನಮ್ಮ ಗ್ರಾಮ ಕಂದಾಯ ಗ್ರಾಮ ಆದ್ರೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಮುಟ್ಟಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮ ಸ್ವರಾಜ್ಯದ ಕನಸು ನನಸಾಗುತ್ತೆ. ಸೊ ಆ ರೀತಿ ನಮ್ಮ ಸರ್ಕಾರ ಸಂವಿಧಾನಕ್ಕೆ ಬದ್ಧವಾಗಿ ಬಡವರ, ಶ್ರಮಿಕರ, ರೈತರ ಮತ್ತು ಇಷ್ಟೆಲ್ಲ ಮಹಿಳೆಯರ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆದ್ರಿಂದ ನೀವೆಲ್ಲರೂ ದಯವಿಟ್ಟು ಈ ಎಲ್ಲಾ ವಿಚಾರಗಳನ್ನ ಮನವರಿಕೆ ಮಾಡಿಕೊಂಡು ಇವತ್ತಿನ ದಿನ, ನಿನ್ನೆ ಮಂಜಪ್ಪನವರು ಮತ್ತು ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆ ಕೂಡ ನಾವು ದಾವಣಗೆರೆಯಲ್ಲಿ ಮಾಡಿದ್ವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, LPG CNG ವಿರೋಧವಾಗಿ, ಮತ್ತೆ ನೀಟ್ ಎಕ್ಸಾಮ್. ಎಷ್ಟು ಜನ ಮಕ್ಕಳು ಇಲ್ಲಿ ನೀಟ್ ಎಕ್ಸಾಮ್ ಬರೆದಿದ್ದಾರೆ? ತಾಯಂದ್ರು ಇಲ್ಲಿದ್ದೀರಾ ನೀಟ್ ಎಕ್ಸಾಮ್ ಬರೆದಿರುವಂತಹ ಮಕ್ಕಳು? ಸೊ ನೀಟ್ ಎಕ್ಸಾಮ್ ಬಗ್ಗೆ ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್ ಕೋರ್ಸ್ಗಳಿಗೆ ಸೇರ್ಬೇಕು ಅಂದ್ರೆ ನೀಟ್ ಎಕ್ಸಾಮ್ ನ ಬರೀತಾರೆ. ನಮ್ಮ ಬಿಜೆಪಿ ಸರ್ಕಾರ ಈಗ 12ನೇ ವರ್ಷ, ಹೌದ್ರಾ? 2 ಟರ್ಮ್ ಮಾಡಿದ್ದಾರೆ, ಇದು 3ನೇ ಟರ್ಮು. ಅವರ ಯಶೋಗಾಥೆ ಏನು ಅಂದ್ರೆ, ಕಳೆದ 7 ವರ್ಷದಲ್ಲಿ 70 ಹಗರಣಗಳಾಗಿದ್ದಾವೆ, ಎಕ್ಸಾಮಿನ ಹಗರಣಗಳಾಗಿದ್ದಾವೆ, ಪೇಪರ್ ಲೀಕ್ ಆಗಿದೆ.
ಒಂದು ದೊಡ್ಡ ಮಾಫಿಯಾನೇ ಆಗ್ಬಿಟ್ಟಿದೆ. ನಮ್ಮ ಸೌತ್ ನಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಇನ್ಸ್ಟಿಟ್ಯೂಷನ್ಸ್, ಆಯುರ್ವೇದಿಕ್ ಕಾಲೇಜಸ್ ನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಕರ್ನಾಟಕದಿಂದ ಸುಮಾರು 1.5 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಇಡೀ ದೇಶದಲ್ಲಿ ಸುಮಾರು 23 ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ದಾರೆ. 23 ಲಕ್ಷ ಸ್ಟೂಡೆಂಟ್ಸ್ ನ ಭವಿಷ್ಯ ಇವತ್ತು ಅತಂತ್ರವಾಗಿದೆ. ಎಷ್ಟೋ ಜನ ಮಕ್ಕಳು, ಕುಟುಂಬದವರು, ಮಧ್ಯಮ ವರ್ಗದವರು, ಬಡ ಕುಟುಂಬದವರು ಇರ್ತಾರೆ. ಅವರೆಲ್ಲ ಸಾಲ ಮಾಡಿ, ಬ್ಯಾಂಕ್ ಸಾಲ ಮಾಡಿ ಅಥವಾ ಅವರ ಒಂದು ಹೊಲವನ್ನ ಮಾರಿ ಮಕ್ಕಳಿಗೆ ಕೋಚಿಂಗ್ ಸೆಂಟರ್ಗೆ ಕಳಿಸ್ಬೇಕು ಅಥವಾ ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಪ್ರಿಪೇರ್ ಆಗ್ತಾ ಇರ್ತಾರೆ. ಆದ್ರೆ ಈ ರೀತಿ ಸತತವಾಗಿ ಪೇಪರ್ ಲೀಕ್ ಆಗೋದ್ರಿಂದ ನಾವು ನೋಡ್ತಾ ಇರೋ ಪ್ಯಾಟರ್ನ್ ಏನು ಅಂದ್ರೆ, ಪ್ರತಿಭಾವಂತ ವಿದ್ಯಾರ್ಥಿನಿಯರು ಏನಿದ್ದಾರೆ ಅವರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಉತ್ತರ ಭಾರತದಲ್ಲಿರುವಂತಹ ಗುಜರಾತ್, ರಾಜಸ್ಥಾನ್, ಇಲ್ಲಿರುವಂತಹ ಕೋಚಿಂಗ್ ಮಾಫಿಯಾಗಳು ಅಲ್ಲಿರೋರು 10,000, 20,000, 30,000ಕ್ಕೆ ಪೇಪರ್ ನ ಖರೀದಿ ಮಾಡಿ ಆ OMR ಶೀಟ್ ಆನ್ಸರ್ ನೋಡಿ ಬರೀತಾ ಇದ್ದಾರೆ. ಅವರಿಗೆ ಸೀಟ್ ಸಿಗ್ತಾ ಇದೆ, ನಮ್ಮ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ನಮಗೆ ಸೀಟ್ ಕೊಡಕ್ ಆಗ್ತಾ ಇಲ್ಲ. ಆದ್ರಿಂದ ಇದನ್ನ ನೀವೆಲ್ಲರೂ ಗಮನಿಸಬೇಕು. ಯಾವ ಕಾರಣದಿಂದ ನಾವು ಮುಂದೆ ಬರುವಂತಹ ಚುನಾವಣೆಗಳು 2028, 29 ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಚುನಾವಣೆಯಲ್ಲಿ ಯಾವ ಪಕ್ಷವನ್ನು ನಾವು ಆರಿಸಬೇಕು, ಯಾವ ಪಕ್ಷ ನಮ್ಮ ಪರವಾಗಿದೆ, ನಮ್ಮ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡ್ತಾ ಇದೆ, ಪ್ರತಿಯೊಬ್ಬರ ಏಳಿಗೆಯಲ್ಲಿ ಶ್ರಮಿಸ್ತಾ ಇದೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ. ಮತ್ತೆ LPG ಮತ್ತೆ ಅಡಿಗೆ ಅನಿಲ ಕಮರ್ಷಿಯಲ್ ಸಿಲಿಂಡರ್ ಎಷ್ಟಾಗಿದೆ ಇವತ್ತು? 3,000 ರೂಪಾಯಿ ದಾಟಿದೆ, ಹೌದಾ? ಸಿಲಿಂಡರ್ 1,000 ಆಗಿದೆ. ಪೆಟ್ರೋಲ್, ಡೀಸೆಲ್ ಎಲ್ಲ 90 ರೂಪಾಯಿ, 100 ರೂಪಾಯಿ ದಾಟಿದೆ, ಹೌದಾ? CNG ಕೂಡ 2 ಪಟ್ಟು ಆಗಿದೆ ಕಳೆದ 2 ವರ್ಷದಲ್ಲಿ. ಮೊನ್ನೆನೂ ರೇಟ್ ಜಾಸ್ತಿ ಆಗಿದೆ. ಪ್ರಧಾನಮಂತ್ರಿಯವ್ರನ್ನ ಕೇಳ್ಬೇಕು, ಯುದ್ಧ ಸೌದಿನಲ್ಲಿ ಯುದ್ಧ ಶುರು ಆಯ್ತಲ್ಲ, ಯುದ್ಧ ಯಾವತ್ತು ಶುರು ಆಯ್ತು ಗೊತ್ತಿದೆನಾ ಯಾರಿಗಾದ್ರು? ಅಲ್ಲ ಹೇಳಿ ಡೇಟ್. ಫೆಬ್ರವರಿ 28ಕ್ಕೆ ಶುರುವಾಗಿದೆ. ಫೆಬ್ರವರಿ 28ಕ್ಕೆ 2.5 ತಿಂಗಳಾಗಿದೆ ಈಗ ಯುದ್ಧ ಶುರುವಾಗಿ. ಪ್ರಧಾನಮಂತ್ರಿಗಳು ಮಹಿಳೆಯರ ಆರೋಗ್ಯ ಚೇತರಿಸಬೇಕು, ಸೌದೆ ಹಚ್ಚಬೇಡ್ದು, ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗ್ಬೇಡ್ದು ಅಂತ ಹೇಳಿ ಫ್ರೀಯಾಗಿ ಸಿಲಿಂಡರ್ ಕೊಡೋ ಒಂದು ಯೋಜನೆ ಕೂಡ ಮಾಡಿದ್ರು ಪ್ರಧಾನಮಂತ್ರಿಗಳು. ಇವತ್ತು ಏನಾಗಿದೆ ಅಂದ್ರೆ, ಸೌದಿಯಲ್ಲಿ ಯುದ್ಧ ಶುರುವಾಗಿ ಸೌದೆಗೆ ನಮ್ಮ ಭಾರತ ದೇಶ ಮರುಕಳಿಸಿದೆ, ಹೌದಾ? ಸೌದಿನಲ್ಲಿ ಯುದ್ಧ ಆಗ್ತಾ ಇದೆ, ಮತ್ತೆ ನಾವು ಒಲೆ ಹಚ್ಚಬೇಕು ಅಂದ್ರೆ ಸೌದೆ ಉಪಯೋಗಿಸ್ತಾ ಇದೀವಿ. ನಮ್ಮ ಪರಿಸರ ಮತ್ತೆ ನಮ್ಮ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ. ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಕಡಿಮೆ ಇತ್ತು ಅವಾಗ ನಮ್ಮ ಮೇಲೆ ಟ್ಯಾಕ್ಸ್ ಹೊರೆ ಆಗಿದೆ, ಇಡೀ ಭಾರತದಲ್ಲಿರುವ ಪ್ರತಿಯೊಬ್ಬರ ಮೇಲೆ. ಮೋದಿ ಸರ್ಕಾರ ನಾನು ಹೇಳ್ತಾ ಇದ್ದೀನಿ, ಆಯ್ತಾ? ಈಗ 1.5 ತಿಂಗಳಲ್ಲಿ ಯುದ್ಧ ನಡೀತಾ ಇದೆ. ಪ್ರೈಮ್ ಮಿನಿಸ್ಟರ್ ಅವರು ಚುನಾವಣೆ ಮುಗಿದ ಮೇಲೆ, 5 ರಾಜ್ಯದ ಚುನಾವಣೆ ಆದ್ಮೇಲೆ ಬೆಲೆ ಜಾಸ್ತಿ ಮಾಡ್ತಾರೆ. ಮುಂಚೆನೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಅವರು? ಹೌದಾ? ಸಿಚುವೇಶನ್ ಅವಾಗಿಂದನೂ ಇದೆ. ಅದರ ಜೊತೆಗೆ ಇವತ್ತು ಬೆಲೆ ಏರಿಸ್ಬಿಟ್ಟು ಏನು 10 ವರ್ಷದಿಂದ ನಾವೇನ್ ಟ್ಯಾಕ್ಸ್ ಕಟ್ತಾ ಇದೀವಿ, ಫ್ಯೂಯಲ್ ಟ್ಯಾಕ್ಸ್, ಅದನ್ನ ಇಟ್ಕೊಂಡು ಅವ್ರು ನಮಗೆ ಸಬ್ಸಿಡಿ ಕೊಡ್ಬೋದಿತ್ತು ಈಗಿನ ಟೈಮ್ನಲ್ಲಿ. ಇದು ಪೆಟ್ರೋಲ್, ಡೀಸೆಲ್ ಮತ್ತೆ CNG ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಬೆಲೆ ಏರಿಕೆಯಲ್ಲ, ಇದರಿಂದ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣ ಉದ್ಯಮದಲ್ಲಿರುವಂತ ಕೂಡೋ ಗಾಡಿನಲ್ಲಿ ಇರ್ತಾರೆ ಅಥವಾ ಹೋಟೆಲ್ ಉದ್ಯಮಗಳಿರ್ತಾರೆ, ಮದುವೆ ಮಾಡುವಂತಹ ಎಷ್ಟೋ ಬಡ ಕುಟುಂಬಗಳಿರ್ತವೆ, ದಿನ ಆಟೋ ಓಡಿಸಿ ಬದುಕುವಂತಹ ಸಾಕಷ್ಟು ಬಡವರು ಇರ್ತಾರೆ. ಇವರೆಲ್ಲರ ಹೊಟ್ಟೆಗೆ ಹೊರೆ ಆಗ್ತಾ ಇದೆ, ಜನರಲೈಸ್ ಇನ್ಫ್ಲೇಷನ್ ಆಗ್ತಾ ಇದೆ. ಆದ್ರಿಂದ ಪ್ರತಿಯೊಬ್ರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. ಯಾವ ಪಕ್ಷ, ಯಾವ ಸರ್ಕಾರ, ಯಾವ ಪ್ರತಿನಿಧಿ ನಿಮ್ ಪರವಾಗಿದ್ದಾರೆ ಅಂತ ನೀವು ಎಚ್ಚೆತ್ಕೊಂಡು ನಿಮ್ಮ ಮುಂದಿನ ತಿಳುವಳಿಕೆ ಮತ್ತು ಪ್ರಜ್ಞಾವಂತ ಡಿಸಿಷನ್ಸ್ ನ ನೀವು ಪ್ರತಿಯೊಂದು ಸಮಯದಲ್ಲಿ ತಳ್ಕೊಳ್ರಿ. ಮತ್ತೆ ಇವತ್ತು ಕೂಡ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದಾರೆ. ನಾನು ಎಲ್ಲಾ ನ್ಯಾಮತಿ ಮತ್ತೆ ನಮ್ಮ ಹೊನ್ನಾಳಿ ಕ್ಷೇತ್ರದ ಎಲ್ಲ ಗ್ರಾಮಸ್ಥರಲ್ಲಿ ಕೇಳೋದೇನು ಅಂದ್ರೆ, ದಾವಣಗೆರೆಯಲ್ಲಿ ನಮ್ಮ MP ಆಫೀಸ್ ಇದೆ, ಮಹಾನಗರ ಪಾಲಿಕೆ ಇದರಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ನಲ್ಲಿ, ಮತ್ತೆ ಗೃಹ ಕಚೇರಿನಲ್ಲೂ ಇದೆ. ದಯವಿಟ್ಟು ನೀವು ಅಲ್ಲಿ ಬಂದ್ಬಿಟ್ಟು, ಸುಮಾರು ಜನ 2-3 ಬಾರಿ ಬಂದಿದ್ದೀರಾ, ನನಗೆ ಹೇಳ್ತೀರಾ ಅಕ್ಕರೆ 3 ಸಲ ಬಂದಿದ್ದೀರಿ ಆದ್ರೂ ನನ್ ಕೆಲಸ ಆಗಿಲ್ಲ ಅಂತ. 3 ಸಲ ಬಂದಿದ್ದೀರಾ, ಯಾವ ಕೆಲ್ಸಕ್ಕೆ ಬಂದಿದ್ದೀರಾ? ದೇವಸ್ಥಾನದ ಒಂದು
ಕಾಮಗಾರಿ ಕೇಳ್ತಾ ಇದ್ದೀರಾ, ದ್ವಾರ ಭಾಗದ ಒಂದು ಕಾಮಗಾರಿ ಕೇಳ್ತಾ ಇದ್ದೀರಾ. MP ಲ್ಯಾಡ್ಸ್ ನಮ್ಮ ಏನು ಸಂಸದರ ಅನುದಾನ ಇರುತ್ತೆ ಅದರಲ್ಲಿ ನಾವು ದೇವಸ್ಥಾನದ ಕಾಮಗಾರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಕೆಲವು ರೂಲ್ಸ್ ಇದಾವೆ ಆಯ್ತಾ. ಸಮುದಾಯ ಭವನಕ್ಕೆ ಕೊಡ್ಬೋದು. ನಾನು ಈಗಾಗ್ಲೇ ಕೇಳಿದೆ 65 ಅನ್ನಂಗೆ ನಮ್ಮ ನ್ಯಾಮತಿ ತಾಲೂಕಿಗೆ ಕೊಟ್ಟಿದ್ದೀನಿ. ಆದ್ರಿಂದ ನೀವು ಆಯ್ಕೆ ಮಾಡಿದಂತಹ MP ಅವರು ಸದಾ ನಿಮ್ ಸೇವೆಗೆ ಸಿದ್ಧರಾಗಿದ್ದಾರೆ. ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನು ಕೂಡ ಹೊನ್ನಾಳಿ ಕ್ಷೇತ್ರ ನ್ಯಾಮತಿನಲ್ಲಿರುವಂತಹ ಗ್ರಾಮಸ್ಥರು BSNL ಟವರ್ ಬಗ್ಗೆ ಕೇಳಿದ್ರು. 2 ಊರಿನವರಿದ್ದಾರೆ. ಒಂದು ಗೋವಿಂದ್ ಕೋವಿ ಗ್ರಾಮ ಮತ್ತು ಮುಸ್ತೇನಾಳ್ ಗ್ರಾಮ. ಸೊ ಇದನ್ನ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನೇ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಮಿನಿಸ್ಟರ್ ಇದ್ದಾರೆ. ಸೊ ಅವ್ರನ್ನ ಕಂಡು ಸಬ್ಮಿಟ್ ಮಾಡಿ, ಜೊತೆಗೆ ಅಲ್ಲಿ ನಮ್ಮ PA ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸ್ಥಳ ವೀಕ್ಷಣೆ ಮಾಡಿ ಹೊಸದೊಂದು ಟವರ್ ಹಾಕ್ಲಿಕ್ಕೆ ಅವರು ಕೂಡ ಪ್ರಾಸೆಸ್ ಆಗ್ತಾ ಇದೆ ಅಂತ ನನಗೆ ಹೇಳಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಸಮಸ್ಯೆಗಳನ್ನ ನಾವು ಕೂಡ ಸರ್ಕಾರದ ಕೆಲಸ, ದೇವರ ಕೆಲಸ ಜೊತೆಗೆ ಇವತ್ತು ಸಾಕಷ್ಟು ಮಹಿಳೆಯರು, ನಮ್ಮ NRLM ಮಹಿಳೆಯರು, ಸಂಜೀವನಿ ಒಕ್ಕೂಟದ ಮಹಿಳೆಯರು ಅವ್ರು ಕೂಡ ಸ್ಟಾಲ್ಸ್ ಇಟ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಕೂಡ ಲಕ್ಷಾಂತರ ರೂಪಾಯಿ ಅನುದಾನ ಅವ್ರಿಗೆ ಬರ್ತಾ ಇದೆ. ಪ್ರತಿಯೊಂದು ಒಕ್ಕೂಟಕ್ಕೂ ಗ್ರಾಮ ಮಟ್ಟದಲ್ಲಿ ಅಮೌಂಟ್ ಲೋನ್ ಮಾಡೆಲ್ ನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರು ನನಗೆ ಕೇಳ್ತಾ ಇರೋದು ಏನು ಅಂದ್ರೆ, ಇಲ್ಲಿ ಶಾಸಕರಿದ್ದೀರಾ, DC CEO ಅವರಿದ್ದೀರಾ, ಅವರಿಗೆ ರೊಟ್ಟಿ ಮಾಡ್ತಾ ಇದ್ದಾರೆ, ಬ್ಯಾಗ್ ಮಾಡ್ತಾ ಇದ್ದಾರೆ, ಒಂದು ಸೂರು ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಇನ್ಕಮ್ ಜನರೇಟ್ ಮಾಡ್ಲಿಕ್ಕೆ, ಸ್ವಾವಲಂಬಿ ಆಗ್ಲಿಕ್ಕೆ ಒಂದು ಸೂರು ಕೊಟ್ರೆ ಅಲ್ಲೇ ಒಂದು 10 ರಿಂದ 15 ಜನ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ NRLM ಮಹಿಳೆಯರಿಗೆ, ನಾವು ಕೂಡ ಸರ್ಕಾರಿ ಕಚೇರಿಗಳಿರ್ತವೆ ಅಥವಾ ಬಾಡಿಗೆಗೆ ರೂಮ್ಸ್ ಮಾಡಿರ್ತೀವಿ, ಅವರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಬಹಳ ಒಳ್ಳೆ ಕಾರ್ಯಕ್ರಮ. ಶಾಂತನಗೌಡರು ಕೂಡ ಬಹಳನೇ ಸಕ್ರಿಯವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರದೇ ಆದ ಕನಸು ಇಟ್ಕೊಂಡಿದ್ದಾರೆ. ನಾನು ಕೂಡ ಮೊದಲನೇ ಬಾರಿ ಮಹಿಳಾ MP ಆಗಿ ನಿಮ್ಮೆಲ್ಲರ ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿರ್ತೀನಿ. ನಿಮ್ಮ ಏನೇ ಬೇಡಿಕೆ ಇದ್ರು ಬಂದು ಕೇಳಿ. ನನಗೆ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಯಾವ ಕಾರಣದಿಂದ ಈಗಾಗಲ್ಲ, ಸದ್ಯಕ್ಕೆ ಮುಂದೆ ಯಾವಾಗ ತಗೋಬಹುದು ಅಂತ ಆ ನಿಲುವಿನಲ್ಲಿ ಕೆಲಸ ಮಾಡೋಣಂತೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಅರ್ಜಿನಾ ಅಲ್ಲ, ಒಂದ್ ಹೇಳ್ಬೇಕಾಯ್ತು. ಒಂದೇ ನಿಮಿಷ ತಡಿಯಪ್ಪ, ಒಂದು ನಿಮಿಷ. ಐ ಥಿಂಕ್ CEO DC ಇಬ್ರು ಇಲ್ಲೇ ಇದ್ದೀರಾ. ಶಾಂತನಗೌಡ್ರೆ ನೀವು ಇದ್ದೀರಾ. ನೆಕ್ಸ್ಟ್ ದಿಶಾ ಮೀಟಿಂಗ್ ಇಲ್ಲೇ ಮಾಡಿದ್ರೆ ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ಗೌಡ್ರು ಅವರ ನಮ್ಮ ಎಲ್ಲ ಟೀಮ್ನವರು ಬಹಳ ಉತ್ಸುಕತೆಯಿಂದ ನೀವು ಆರ್ಗನೈಸ್ ಮಾಡ್ತೀರಾ. ಅವತ್ತು ಮಾಡಿದಾಗ ಇಡೀ ಡಿಪಾರ್ಟ್ಮೆಂಟ್ ಎಲ್ಲ ಅಫಿಷಿಯಲ್ಸ್ ಇಲ್ಲಿ ಬಂದಿರ್ತಾರೆ. ನೀವೇನೇನು ಪತ್ರ ಕೊಡ್ತೀರಾ ಅದನ್ನ ಸ್ಥಳದಲ್ಲೇ ನಾವು ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಅದು ಕೂಡ ಸುಲಭ ಆಗುತ್ತೆ ಅಂತ ನನ್ನ ಭಾವನೆ. ಐ ಥಿಂಕ್ ನೆಕ್ಸ್ಟ್ ಮುಂದಿನ ತಿಂಗಳು ಒಂದು ಮೀಟಿಂಗ್ ಇಲ್ಲೇ, ದಿಶಾ ಕಮಿಟಿ ಮೀಟಿಂಗ್ ಇಲ್ಲೇ ಮಾಡೋಣ. ಧನ್ಯವಾದ.